ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಮಸೂದ್ ಅಜರ್ ಪಾಕ್ನಲ್ಲಿ ಇಲ್ಲ ಅಂತ ಬಿಲಾವಲ್ ಭುಟ್ಟೋ ಹೇಳಿದ್ದಾರೆ. ಎಸ್, ಭಾರತದಲ್ಲಿ ಭಯೋತ್ಪಾದನೆ ಪ್ರಮುಖ ಮುಖವಾಡವಾಗಿ ಗುರುತಿಸಿಕೊಂಡಿರುವಂತಹ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಪ್ರಕರಣ ಮತ್ತೊಮ್ಮೆ ಸುದ್ದಿ ಮಾಡ್ತಿದೆ. ಅಜರ್ ಪಾಕಿಸ್ತಾನದಲ್ಲಿ ಇದ್ದಾನೆ ಅಂತ ಭಾರತ ಹೇಳಿತು. ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ನಾಯಕ ಬಿಲಾವಲ್ ಭುಟ್ಟೋ ಅಲ್ ಜಜೀರಾಗೆ ನೀಡಿದ ಸಂದರ್ಶನವೊಂದರಲ್ಲಿ ಅಜರ್ ಪಾಕಿಸ್ತಾನದಲ್ಲಿ ಇಲ್ಲ, ಆತ ಅಫ್ಘಾನಿಸ್ತಾನದಲ್ಲಿ ಇರಬಹುದು, ಇಲ್ದಿದ್ರೆ ನಾವು ಖಂಡಿತವಾಗಿ ಬಂಧಿಸ್ತಾ ಇದ್ವು ಅಂತ ಸ್ಪಷ್ಟನೆಯನ್ನ ನೀಡಿದ್ರು. ಭಾರತ ಈ ಹೇಳಿಕೆಯನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿದೆ. ಭಾರತದ ಭದ್ರತಾ ಸಂಸ್ಥೆಗಳು ಮಸೂದ್ ಅಜರ್ ಪಾಕಿಸ್ತಾನದಲ್ಲಿಯೇ ಇದ್ದಾನೆ ಅಂತ ದೃಢ ಮಾಹಿತಿ ಇರೋದಾಗಿ ಹೇಳಿವೆ. ಭಾರತದ ಸಂಸತ್ತಿನ ಮೇಲೆ 2001ರಲ್ಲಿ ನಡೆದಂತಹ ದಾಳಿ, 2008ರ ಮುಂಬೈ ದಾಳಿ, 2016ರ ಪಠಾನ್ ಕೋಟ್ ದಾಳಿಯಿಂದ ಆದಂತಹ ಘಟನೆಗಳಲ್ಲಿ ಸಾವಿರಾರು ಜನರ ಹಾನಿಯಾಗಿತ್ತು. ಹಾಗಾಗಿ 2019ರಲ್ಲಿ ವಿಶ್ವಸಂಸ್ಥೆ ಈತನನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆಯನ್ನ ಮಾಡಿತ್ತು. ಆ ಮೂಲಕ ಅಜರ್ನನ್ನ ಬಂಧನವನ್ನ ಮಾಡಲಾಗಿತ್ತು. ಪ್ರಯಾಣಿಕರನ್ನ ಒತ್ತಾಳುಗಳಾಗಿ ಇರಿಸಿ ಪ್ರಯಾಣಿಕರನ್ನ ಬಿಡಬೇಕಾದ್ರೆ ಅಜರ್ನನ್ನ ಬಿಡಿ ಅಂತ ಬೆದರಿಕೆ ಹಾಕಿ ಬಿಡುಗಡೆಯನ್ನ ಮಾಡಿಸಲಾಗಿತ್ತು. ಪ್ರಯಾಣಿಕರ ಜೀವದ ಲೆಕ್ಕದಲ್ಲಿ ಭಾರತ ಈ ಭಯೋತ್ಪಾದಕನನ್ನ ಬಿಡುಗಡೆ ಮಾಡಬೇಕಾಯಿತು. ಆ ದಿನದಿಂದ ಹಿಡಿದು ಇದುವರೆಗೂ ಅಜರ್ ಭಾರತಕ್ಕೆ ಆತಂಕದ ನಿದರ್ಶನವಾಗಿಯೇ ಉಳಿದುಕೊಂಡಿದ್ದಾನೆ. ಇತ್ತೀಚೆಗೆ ಪಹಲ್ಗಾಮ ದಾಳಿ ನಂತರ ಭಾರತ ಆಪರೇಷನ್ ಸಿಂಧೂರ್ ಅನ್ನೋ ಹೆಸರಿನಲ್ಲಿ ತೀವ್ರ ಪ್ರತಿಕ್ರಿಯೆ ನೀಡಿದ್ದು, ಲಷ್ಕರ್ ಮತ್ತೆ ಜೈಷ್ ಸಂಘಟನೆಗಳ ಕೇಂದ್ರಗಳ ಮೇಲೆ ಹೊಡೆದು ಬಡಿದಿದೆ. ಈ ದಾಳಿಯಲ್ಲಿ ಅಜರ್ ತನ್ನ ಕುಟುಂಬದವರನ್ನ ಕಳೆದುಕೊಂಡಿದ್ದಾನೆ ಅಂತ ಮಾಹಿತಿಯನ್ನ ಬಿಲಾವಲ್ ಭುಟ್ಟೋ ಅವರು ಕೊಟ್ಟಿದ್ದಾರೆ. ಒಂದು ವೇಳೆ ಭಾರತ ಅಜರ್ ಪಾಕಿಸ್ತಾನದ ಯಾವ ಭಾಗದಲ್ಲಿದ್ದಾನೆ ಅನ್ನೋದನ್ನ ಹೇಳಲಿ, ಖಂಡಿತ ನಾವು ಅವನನ್ನ ಬಂಧಿಸ್ತೇವೆ ಅಂತ ಹೇಳಿಕೊಂಡಿದ್ದಾರೆ.